ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ. ಫಸ್ಟ್ಲಿ ನಾನು ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ಗೆ ಆ್ಯಂಡ್ ನಮ್ಮೆಲ್ಲ ವ್ಯೂವರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇಟ್ಸ್ ಬೀನ್ ಮೋರ್ ದೆನ್ 6 months ನಾವು ಒಂದು ಯೂಟ್ಯೂಬ್ನಲ್ಲಿ ಬ್ರೇಕ್ ತೊಗೊಂಡಿದ್ವಿ. ವಾಪಸ್ ನಾವು ಯಾವುದೇ ಥರದ ವೀಡಿಯೋಸ್ಗಳನ್ನು ಹಾಕಿರಲಿಲ್ಲ. ಬಟ್ ಮತ್ತೆ ಹಾಕಬೇಕು ಅಂತ ಅಂದ್ಕೊಂಡಾಗ ಈಗೇನು ನಮಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರು ವ್ಯೂ ಮಾಡ್ತಾರ, ನೋಡ್ತಾರ ನಮ್ಮ ವೀಡಿಯೋಸನ್ನು, ಮತ್ತು ಯಾವ ರೀತಿ ಇರುತ್ತೆ ಇವ್ರದ್ದು ರೆಸ್ಪಾನ್ಸ್ ಅಂತ ಹೇಳಿ. ಇನ್ಫ್ಯಾಕ್ಟ್ ಫಸ್ಟ್ ವೀಡಿಯೋ ಹಾಕಬೇಕಾದ್ರೆ ಸ್ವಲ್ಪ ಟೆನ್ಷನ್ನಲ್ಲೇ ಹಾಕಿ ಪ್ರತಿ ಸತಿ ನಾನು ಒಂದು 2-3 ಸಲ ಯೂಟ್ಯೂಬ್ನ ಓಪನ್ ಮಾಡಿ ನೋಡ್ತಾ ಇದ್ದೆ, ಏನು ಬರ್ತಾ ಇದೆ ಕಮೆಂಟು, ಜನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತ. ಐ ಆಮ್ ಸೋ ಹ್ಯಾಪಿ. ಆಲ್ಮೋಸ್ಟ್ ಮೋರ್ ದೆನ್ 50 ಕಮೆಂಟ್ಸ್ ಬಂದಿದೆ ಆ್ಯಂಡ್ ಅದರಲ್ಲಿ ನಾನು ಒಂದು ನೆಗೆಟಿವ್ ಕಮೆಂಟ್ಸ್ನ ನೋಡಲಿಲ್ಲ, ಎಲ್ಲ ಕೂಡ ಪಾಸಿಟಿವ್ ಕಮೆಂಟ್ಸ್ ಇತ್ತು. ಆ್ಯಂಡ್ ಎಲ್ಲ ಕಮೆಂಟ್ಸ್ನಲ್ಲೂ ಒಂದಷ್ಟು ಜನ ನಮ್ಮನ್ನು ನೋಡಿ ಖುಷಿ ಆಯಿತು ಅಂತ ಹೇಳಿದ್ರು, ಒಂದಷ್ಟು ಜನ ವೆಲ್ಕಮ್ ಬ್ಯಾಕ್ ಅಂತ ಹೇಳಿದ್ರು, ಇನ್ನೊಂದಷ್ಟು ಜನ ಆನೆಗಳ ಮೇಲಿನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿದ್ರು. ಹಾಗೆ ಇನ್ನೊಂದಷ್ಟು ಜನ ನಿಮ್ಮಿಂದನೇ ಆನೆ ವಿಡಿಯೋನ ನಾವು ನೋಡ್ತಾ ಇದ್ವಿ, ಆಸಕ್ತಿ ಬರ್ತಿತ್ತು, ಅಥವಾ 2026 ವೀಡಿಯೋಸನ್ನು ನಾವು ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಹುಶಃ ನಮ್ಮ ಹೆಗ್ಲ ಮೇಲಿನ ಜವಾಬ್ದಾರಿನ ಇನ್ನೂ ಜಾಸ್ತಿ ಮಾಡಿಬಿಟ್ಟಿದ್ದೀರಾ ಅಂತ ಅನಿಸುತ್ತೆ. ಆ್ಯಂಡ್ ದಟ್ ಈಸ್ ದ ರೀಸನ್ ಮತ್ತೆ ಈಗ ನಿಮ್ಮ ಮುಂದೆ ಬಂದು ಕೂತ್ಕೊಳ್ಳೋ ಅಂತ ಏನೋ ಒಂದು ಮತ್ತೆ ತಿರ್ಗಾ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ನಿಮಗೋಸ್ಕರ. ಆ್ಯಂಡ್ ವಿ ಆರ್ ಸೋ ಹ್ಯಾಪಿ ದಟ್ ಇಷ್ಟು ಪ್ರೀತಿ, ಇಷ್ಟು ಒಳ್ಳೆ ರೆಸ್ಪಾನ್ಸನ್ನು ಕೊಡ್ತಾ ಇದ್ದೀರಾ. ಆ್ಯಂಡ್ ಡೆಫಿನೆಟ್ಲಿ ನಾನು ಮತ್ತೆ ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿ ಆರ್ ಟ್ರೈಂಗ್ ಟು ಡೂ ಅವರ್ ಬೆಸ್ಟ್ ಫಾರ್ 2026. ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ವಿಡಿಯೋನ ಮಾಡ್ತೀವಿ ಅಂತ ಹೇಳಿ. ಆ್ಯಂಡ್ ಫಸ್ಟ್ಲಿ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ ಯು ಟು ಎವ್ರಿ ಒನ್. ಯಾರೆಲ್ಲ ನನಗೆ ತುಂಬ ಒಳ್ಳೆ ಸಪೋರ್ಟನ್ನು ಮಾಡಿದ್ದೀರಾ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ವೆಲ್, ಕಮಿಂಗ್ ಟು ಯುವರ್ ಪಾಯಿಂಟ್, ಈಗ ನಾವೆಲ್ಲರೂ ತುಂಬ ಎಕ್ಸೈಟೆಡ್ಲಿ ಕಾಯ್ತಾ ಇದ್ವಿ 2026 ದಸರಾದ ಅಂಬಾರಿ ಬರುವಂಥ ಆನೆ ಯಾವುದಾಗ್ಬೋದು ಅಂತ. ಕಮೆಂಟ್ನಲ್ಲೂ ಕೂಡ ಒಂದಷ್ಟು ಜನ ಅವ್ರವ್ರಿಗೆ ಇಷ್ಟವಾಗಿರುವಂಥ ಆನೆಗಳು ಮತ್ತು ಯಾವ ಆನೆಗಳು ಬಂದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ರು. ಈಗ ಸದ್ಯಕ್ಕೆ ನಮ್ಮ ಪ್ರಶ್ನೆಗೆ ಅರಣ್ಯ ಇಲಾಖೆಯಿಂದ ಉತ್ತರ ಸಿಕ್ಕಿದೆ. ಸೊ ದ ಮೋಸ್ಟ್ ಎಕ್ಸೈಟೆಡ್ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅದರ ಒಂದು ಸಾಮರ್ಥ್ಯವನ್ನು ತೋರಿಸಿ ಇವಾಗ ನಮ್ಮ ಆನೆಗಳ ಪ್ರಪಂಚದಲ್ಲೇ ಇಂಥ ಆನೆ ಮತ್ತೊಂದಿಲ್ಲ ಅನ್ನುವಂಥ ಬಾಯಿನಲ್ಲಿ ಪ್ರತಿಯೊಬ್ಬರು ಹೊಗಳಿಕೆಯನ್ನು ಪಡ್ಕೊಂಡಂಥ ಆನೆ, ನಮ್ಮೆಲ್ಲರಿಗೂ ಬಹಳ ಇಷ್ಟವಾದಂಥ ಆನೆ ಅಭಿಮನ್ಯು. ಎಸ್, ಈ ಬಾರಿ 2026 ದಸರಾದ ಅಂಬಾರಿ ಆನೆ ಆಗ್ತಾ ಇದ್ದಾನೆ ಅಭಿಮನ್ಯು. ಭಾಳಷ್ಟು ಜನಕ್ಕೆ ಇದು ನಿಜವಾಗ್ಲೂ ಒಂದು ಹೆಮ್ಮೆ, ಹಾಗೆ ಅವನ ಅಭಿಮಾನಿಗಳಿಗಂತೂ ಬಹಳಷ್ಟು ಖುಷಿಯ ವಿಚಾರ ಇದು ಅಂತ ಹೇಳ್ಬೋದು. ಸೊ ಆ್ಯಸ್ ವಿ ಎಕ್ಸ್ಪೆಕ್ಟೆಡ್, ಅಭಿಮನ್ಯುಗೆ ಈಗ 60 ವರ್ಷ. ನಾನು ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದೆ, ಅದಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಒಂದು ಗೊಂದಲ ಇತ್ತು. ಅದೊಂದು ಗೊಂದಲಕ್ಕೆ ಈಗ ಅರಣ್ಯ ಇಲಾಖೆ ಉತ್ತರವನ್ನು ಕೊಟ್ಟಿದೆ. ಏನಂತಂದರೆ ಈ ಬಾರಿ ಕೂಡ ಅಂಬಾರಿಯನ್ನು ಹೊರುವಂಥ ಆನೆ ಅಭಿಮನ್ಯುನೇ ಆಗ್ತಾನೆ. ಬಿಕಾಸ್ ಏನಕ್ಕೆ ಅಂತಂದರೆ ಇಟ್ಸ್ 60 years. ಬಹುಶಃ ನಾವು ಮುಂದಿನ ವರ್ಷದಿಂದ ಅವನಿಗೆ ರಿಟೈರ್ಮೆಂಟನ್ನು ನೋಡ್ಬೋದು. ಬಟ್ ಅಗೇನ್, ರಿಟೈರ್ಮೆಂಟನ್ನು ಕೊಟ್ಟಿದ ತಕ್ಷಣ ಮನೆಯಲ್ಲಿ ಕೂರಿಸ್ಬೇಕು ಅಂದರೆ, ಐ ಮೀನ್ ಟು ಸೇ ಬರೀ ಕ್ಯಾಂಪ್ನಲ್ಲಿ ಕೂರಿಸ್ಬೇಕು ಅಂತ ಏನಿಲ್ಲ. ಅಭಿಮನ್ಯು ಮತ್ತೆ ಮುಂದಿನ ದಿನಗಳಲ್ಲಿ ಬರ್ಬೋದು, ಬೇರೆ ಬೇರೆ ಜವಾಬ್ದಾರಿಯನ್ನು ಹೊರಬೋದು. ಅಂದರೆ ಐ ಮೀನ್ ಟು ಸೇ ಅವನು ನಿಶಾನೆ ಆನೆ ಆಗ್ಬೋದು ಅಥವಾ ಸಾಲಾನೆ ಆಗ್ಬೋದು, ಈ ಥರದ ಬೇರೆ ಬೇರೆ ಜವಾಬ್ದಾರಿಯನ್ನು ಅವನು ಹೊರಬೋದಾಗಿದೆ. ಬಟ್ ಆದರೆ ಅವನ ಒಂದು ಏನು ಅವನ ಬೆನ್ನಿನ ಮೇಲೆ ಏನು ತೂಕವನ್ನು ಹಾಕುವಂಥದ್ದು, ಅಂದರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ತಾಯಿ ಚಾಮುಂಡೇಶ್ವರಿಯನ್ನು ಹೊರುವಂಥ ಅಂಬಾರಿ ಏನಿದೆ ಸರಿಸುಮಾರು 750 kg ಇರುತ್ತೆ. ಆ ಥರದ ತೂಕವನ್ನು ಹೊರುವಂಥ, ಭಾರವಂತ ಹೊರುವಂಥ ಕೆಲಸವನ್ನು ಅವನಿಗೆ ಮುಂದಿನ ವರ್ಷಗಳಲ್ಲಿ ಕೊಡೋಕ್ಕಾಗಲ್ಲ. ಈ ವರ್ಷದಲ್ಲಿ ಸದ್ಯಕ್ಕೆ ಈಸ್ ಎಲಿಜಿಬಲ್ ಫಾರ್ ದಸರಾ 2026 ಆ್ಯಸ್ ಅನ್ ಅಂಬಾರಿ ಆನೆ. ಈಗ ನಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಸಿಕ್ಕಾಯಿತು. ಈ ಬಾರಿ ಕೂಡ ನಮ್ಮ ರಾಕಿಂಗ್ ಹೀರೋ ನಮ್ಮ ಅಭಿಮನ್ಯುನೇ ಅಂಬಾರಿಯನ್ನು ಹೊರ್ತಾನೆ, ನಮ್ಮ ಕರ್ನಾಟಕದ AK-47. ಸೊ ಇಟ್ ಈಸ್ ವೆರಿ ಪ್ರೌಡ್ ಮೂಮೆಂಟ್. ನಮ್ಮ ಮೈಸೂರಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ತಿರುಗುವಂಥ ಆನೆ ನಮ್ಮ ಅಭಿಮನ್ಯು ಆಗಿದ್ದಾನೆ ಅಂತ. ಇನ್ನು ದ ನೆಕ್ಸ್ಟ್ ಎಕ್ಸೈಟಿಂಗ್ ಮೂಮೆಂಟ್ ಇದು ಏನಂತಂದರೆ, ದಸರಾಗೆ ಇನ್ನೂ 2-3 ತಿಂಗಳು ಟೈಮ್ ಇದ್ದರೂ ಮೈಸೂರು ಮಾತ್ರ ಸಡಗರದಲ್ಲಿ ಹುಮ್ಮಸ್ಸಿಂದ ಖುಷಿಯಿಂದ ಓಡಾಡ್ತಿರುತ್ತೆ. ಯಾಕೆ ಅಂತಂದರೆ ನಮ್ಮ ಆನೆಗಳು ಆಲ್ಮೋಸ್ಟ್ 2 ತಿಂಗಳು ಮುಂಚೆನೇ ಮೈಸೂರಿಗೆ ಬರುವಂಥದ್ದು. ಸೊ ಇದಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡಿ ಮೈಸೂರಿನತ್ತ ಆನೆಗಳನ್ನು ಬರಮಾಡ್ಕೊಳ್ಳುವಂಥದ್ದು. ಆ್ಯಂಡ್ ಅದಕ್ಕೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗಜಪಯಣ ಅನ್ನುವಂಥ ಹೆಸರನ್ನು ಅರಣ್ಯ ಇಲಾಖೆ ಇಟ್ಟು ಪ್ರತಿ ವರ್ಷವೂ ಕೂಡ ವಿಶೇಷವಾಗಿ ಅದ್ದೂರಿಯಿಂದ ಮೈಸೂರಿಗೆ ಬರಮಾಡ್ಕೊಳ್ಳುವಂಥದ್ದು. ಸೊ ಎಲ್ಲರಿಗೂ ತಿಳಿದಿರೋ ಹಾಗೆ ವೀರನ ಹೊಸಳ್ಳಿಯಿಂದ ಆನೆಗಳನ್ನು ಕಳಿಸ್ಕೊಡುವಂಥದ್ದು, ಪೂಜೆ ಮಾಡಿಸಿ ಪುನಸ್ಕಾರ ಮಾಡಿ ಮೈಸೂರಿನತ್ತ ನಮ್ಮ ಆನೆಗಳನ್ನು ಕರ್ಕೊಂಡು ಬರೋದು. ಹಾಗಾದರೆ 2026 ಗಜಪಯಣ ಯಾವತ್ತು ಅನ್ನೋದಾದರೆ, ಇದಕ್ಕೂ ಕೂಡ ಈಗಾಗಲೇ ದಿನಾಂಕ ನಿಗದಿಯಾಗಿದೆ. ಆಗಸ್ಟ್ 26ನೇ ತಾರೀಕು ಗಜಪಯಣವನ್ನು ನಾವೆಲ್ಲರೂ ಕಾತ್ರದಿಂದ ಕಾಯುವಂಥ ಒಂದು ಕ್ಷಣ ಆಗಿರುತ್ತೆ. ಸೊ ಅರಣ್ಯ ಇಲಾಖೆ ರ್ಯಾಂಡಮ್ಲಿ ಒಂದು ಡೇಟ್ ಅಂತೂ ಫಿಕ್ಸ್ ಮಾಡಲ್ಲ. ಯಾವಾಗಲೂ ಆ ಒಂದು ದಿನದ ಒಂದು ಮುಹೂರ್ತ ಅಥವಾ ಒಳ್ಳೆಯ ದಿನಾಂಕ
ಅಥವಾ ಅದರ ಏನೋ ತಿಥಿ ಈ ಥರದ ಒಂದು ಶುಭ ಮುಹೂರ್ತವನ್ನು ನೋಡಿ ತದನಂತರ ಅದರದ್ದು ಎಲ್ಲ ಒಂದು ಅವೈಲಬಿಲಿಟಿಯನ್ನು ಚೆಕ್ ಮಾಡಿಕೊಂಡು ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿರ್ತಾರೆ. ಸೊ ಈ ಬಾರಿ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಗಜಪಯಣ ಆಗಸ್ಟ್ 26ನೇ ತಾರೀಕು ಅನ್ನುವಂಥದ್ದು ಈಗ ಆಲ್ರೆಡಿ ರಿವೀಲ್ ಆಗಿದೆ ಅರಣ್ಯ ಇಲಾಖೆಯಿಂದ. ಸೊ ಹಾಗೆ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಈಗ ಏನು ಮೈಸೂರಿಗೆ ಬರುವಂಥದ್ದು ಆಲ್ಮೋಸ್ಟ್ ಸರಿಸುಮಾರು 14 ಆನೆಗಳು ಬರುವಂಥದ್ದು. ಮೊದಲನೇ ಹಂತ ಮತ್ತು ಎರಡನೇ ಹಂತ ಅಂತ ಹೇಳಿ ಆನೆಗಳನ್ನು ಕರ್ಕೊಂಡು ಬರುವಂಥದ್ದು. ಮೊದಲನೇ ಹಂತದಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡಿರುವಂಥ ಆನೆಗಳನ್ನು ಕರ್ಕೊಂಡು ಬರ್ತಾರೆ. ಯಾಕೆ ಅಂತಂದರೆ ಫಸ್ಟು ಯೂಶಲಿ ಸಾಕಷ್ಟು ಮೀಡಿಯಾದವ್ರು ಇರ್ತಾರೆ, ಸಾಕಷ್ಟು ಜನರು ಇರ್ತಾರೆ. ಆಮೇಲೆ ಇದು ಒಂಥರ ಹೆಂಗೆ ಅಂತಂದರೆ ಫುಲ್ ಒಂಥರ ತುಂಬ ಗ್ರ್ಯಾಂಡ್ ಎಂಟ್ರಿ ಮೈಸೂರಿಗೆ ಆಗುವಂಥದ್ದು ಈ ಫಸ್ಟ್ ಹಂತದಲ್ಲಿ ಬರುವಂಥ ಆನೆಗಳಿಗೆ. ಸೆಕೆಂಡ್ ಹಂತದಲ್ಲಿ ಬರುವಂಥ ಆನೆಗಳಿಗೂ ಕೂಡ ಅಷ್ಟೇ, ಅದು ಕೂಡ ಒಳ್ಳೆ ದಿನಾಂಕ, ಒಳ್ಳೆ ಮುಹೂರ್ತ, ಒಳ್ಳೆ ಸಮಯ ಇವೆಲ್ಲವನ್ನೂ ನೋಡ್ಕೊಂಡು ಕರ್ಕೊಂಡು ಬರ್ತಾರೆ. ಆದರೆ ಫಸ್ಟ್ ಹಂತದಲ್ಲಿ ಬರ್ಬೇಕಾದ್ರೆ ಇಟ್ ವಿಲ್ ಬಿ ಅ ಲೈಕ್ ಗ್ರ್ಯಾಂಡ್ ಎಂಟ್ರಿ ಇರುತ್ತೆ. ಸೊ ಹಾಗಾಗಿ ಯಾವುದೇ ಆನೆಗಳು ಯಾವುದೇ ಥರ ಅವಘಡಗಳನ್ನು ಸಂಭವಿಸಬಾರ್ದು ಅಂತ ಹೇಳಿ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ಆನೆಗಳನ್ನು ಮೊದಲನೇ ಹಂತದಲ್ಲಿ ಆಯ್ಕೆ ಮಾಡ್ತಾರೆ. ಅಂದರೆ ಆಲ್ಮೋಸ್ಟ್ 9 ಆನೆಗಳನ್ನು ಮೊದಲನೇ ಹಂತದಲ್ಲಿ ಕರ್ಕೊಂಡು ಬರ್ತಾರೆ. ಎರಡನೇ ಹಂತದಲ್ಲಿ 5 ಆನೆಗಳನ್ನು ಕರ್ಕೊಂಡು ಬರ್ತಾರೆ. ಇದರಲ್ಲಿ ಆಲ್ಮೋಸ್ಟ್ ಹೆಣ್ಣಾನೆ ಮತ್ತು ಗಂಡಾನೆ ಎರಡೂ ಕೂಡ ಇರುವಂಥದ್ದು. ಮೊದಲನೇ ಹಂತದಲ್ಲಿ ಈ 9 ಆನೆಗಳನ್ನು ಕರ್ಕೊಂಡು ಬರ್ಬೇಕಾದ್ರೆ ಆಬ್ವಿಯಸ್ಲಿ ಅಭಿಮನ್ಯು ನೇತೃತ್ವದಲ್ಲೇ ಇರುತ್ತೆ, ಬಿಕಾಸ್ ಈಸ್ ಅ ಟೀಮ್ ಲೀಡರ್ ರೈಟ್ ನೌ. ಆ್ಯಂಡ್ ಅವನ ಜೊತೆ ಮಿಕ್ಕಿಳಿದ ಆನೆಗಳು ಏನಿರ್ತವೆ ಅದರಲ್ಲಿ ಸೆಲೆಕ್ಷನ್ ಮಾಡ್ತಾರೆ ಯಾವ ಆನೆಗಳಿಗೆ ಈಗ ಆಲ್ರೆಡಿ ದಸರಾದಲ್ಲಿ ಅನುಭವವನ್ನು ಪಡ್ಕೊಂಡಿರ್ತವೆ ಅಂತ ಆ ಆನೆಗಳನ್ನು ಹಾಕುವಂಥದ್ದು. ಸೊ ಆಲ್ಮೋಸ್ಟ್ ನಮಗೆ ಗೊತ್ತಿರೋ ಹಾಗೆ ಎಲ್ಲ ಕ್ಯಾಂಪ್ಸ್ಗಳಲ್ಲಿ ಸೆಲೆಕ್ಷನ್ ನಡೆದು 20 ಆನೆಗಳು ಈಗ ಸೆಲೆಕ್ಷನ್ ಆಗಿದೆ. ಅದರಲ್ಲಿ 14 ಆನೆಗಳು ಈಗ ನಮ್ಮ ದಸರಾಗೆ ಬರೋಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾವೆ. ಇನ್ನು ಈ ಆನೆಗಳಿಗೆ ಬೇಕಾದಂಥ ಸಕಲ ಆರೋಗ್ಯ ಪರೀಕ್ಷೆಗಳು ಏನಿದೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಆಗಿರ್ಬೋದು ಅಥವಾ ಪ್ರೆಗ್ನೆನ್ಸಿ ಟೆಸ್ಟ್ ಆಗಿರ್ಬೋದು, ಈ ಎಲ್ಲ ಆನೆಗಳನ್ನು ಅಂದರೆ ಹೆಣ್ಣಾನೆಗಳಿಗೆ ಬೇಕಾದಂಥದ್ದು ಪ್ರೆಗ್ನೆನ್ಸಿ ಟೆಸ್ಟ್ ಆಗಿರ್ಬೋದು, ಇನ್ನು ಮಿಕ್ಕುಳಿದ ಆನೆಗಳಿಗೆ ಬೇರೆ ಬೇರೆ ಥರದ ಒಂದು ಟೆಸ್ಟ್ಗಳು ಇದೆಲ್ಲವನ್ನು ಮಾಡಿ ಮುಗಿಸಿ ಆಲ್ಮೋಸ್ಟ್ ಆಗಸ್ಟ್ 26 ಒಳಗಡೆ ನಮಗೆ ಫೈನಲ್ ರಿಸಲ್ಟ್ ಗೊತ್ತಾಗುತ್ತೆ ಮೊದಲನೇ ಹಂತದಲ್ಲಿ ಯಾವ 9 ಆನೆಗಳು ಬರ್ತಾ ಇದ್ದಾವೆ ಅಂತ. ಇನ್ನು ಗಜಪಯಣ ಯಾವ ರೀತಿ ಆಗುತ್ತೆ, ಗಜಪಯಣದ ನಂತರ ನಮ್ಮ ಆನೆಗಳ ಪಯಣ ಯಾವ ರೀತಿ ಇರುತ್ತೆ ಅಂದರೆ ನಿಮಗೆಲ್ಲರಿಗೂ ನಾವು ಈ ಮುಂಚೆ ವಿಡಿಯೋಗಳಲ್ಲೂ ಕೂಡ ತೋರಿಸಿದ್ದೀವಿ. ಏನಂತಂದರೆ ವೀರನ ಹೊಸಳ್ಳಿಯಿಂದ ಗಜಪಯಣ ಪ್ರಾರಂಭವಾಗುವಂಥ ಪ್ರತೀತಿಯನ್ನು ಹೊಂದಿದೆ. ಇಲ್ಲಿ ಕೂಡ ಅಷ್ಟೇ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್, CF, DCF ಹಾಗೆ RFOಗಳು, ಇನ್ನು ಅದಕ್ಕೆ ಏನು ವೈದ್ಯಾಧಿಕಾರಿಗಳು ಈ ಥರದ ಸಾಕಷ್ಟು ಜನ ಏನು ಅರಣ್ಯ ಇಲಾಖೆಯ ಒಂದು ಗುಂಪಿರುತ್ತೆ ಅವರೆಲ್ಲರ ಸಮ್ಮುಖದಲ್ಲಿ ಒಂದು ವಿಶೇಷವಾದಂಥ ಪೂಜೆಯನ್ನು ನೆರವೇರಿಸಿ ಗಜಪಯಣ ಪ್ರಾರಂಭ ಆಗುತ್ತೆ. ಈ 9 ಆನೆಗಳನ್ನು ಡೈರೆಕ್ಟಾಗಿ ಏಕಾಏಕಿ ಅರಮನೆಗೆ ಕರ್ಕೊಂಡು ಬರಲ್ಲ. ಸೊ ಅಲ್ಲಿಂದ ಜರ್ನಿ ಮಾಡ್ಕೊಂಡು ಬಂದಂಥ ನಮ್ಮ ಆನೆಗಳು ಮೈಸೂರಿನ ಅಶೋಕಪುರಂನಲ್ಲಿರುವಂಥ ಅರಣ್ಯ ಭವನಕ್ಕೆ ಬಂದು ಬೀಡುಬಿಡ್ತವೆ. ಅರಣ್ಯ ಭವನಕ್ಕೆ ಬಂದ ನಂತರ ಆಲ್ಮೋಸ್ಟ್ 1 ರಿಂದ 2 ದಿನ ಅಲ್ಲಿಗೆ ರಿಲ್ಯಾಕ್ಸೇಷನ್ ಟೈಮನ್ನು ಕೊಡ್ತವೆ. ಈ ರಿಲ್ಯಾಕ್ಸೇಷನ್ ಟೈಮ್ನಲ್ಲಿ ಕೂಡ ಅಷ್ಟೇ ಅರಣ್ಯ ಭವನದಲ್ಲಿ ಅದಕ್ಕೆ ತಕ್ಕಂಥ ಒಂದು ಸ್ಪೇಷಿಯಸ್ ಜಾಗಗಳನ್ನು ಅರೇಂಜ್ ಮಾಡಿ ಅಲ್ಲಿ ಅವಕ್ಕೆ ಬೇಕಾದಂಥ ಏನು ಹುಲ್ಲುಗಳು ಅಥವಾ ಸೊಪ್ಪುಗಳು ಈ ಥರದ ಏನು ಇನಿಷಿಯಲ್ ಫುಡ್ ಏನಿರುತ್ತೆ ಆ ಇನಿಷಿಯಲ್ ಫುಡ್ ಅಂದರೆ ಅದಕ್ಕೆ ಸ್ಪೆಷಲ್ ರೇಷನ್ಸ್ ಯಾವುದು ಅಲ್ಲಿಂದ ಸರ್ವ್ ಆಗಲ್ಲ, ಬರೀ ಇನಿಷಿಯಲ್ ಫುಡ್ನ ಮಾತ್ರ ಅಲ್ಲಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತದನಂತರ ಅಲ್ಲೂ ಕೂಡ ಅಷ್ಟೇ ಏನು ಗಜಪಯಣದಿಂದ ನಾವು ಕರ್ಕೊಂಡು ಬರ್ತೀವಿ ಅವಾಗಲೂ ಕೂಡ ಒಳ್ಳೆ ದಿನಾಂಕವನ್ನು ಒಳ್ಳೆ ಸಮಯವನ್ನು ನಿಗದಿ ಮಾಡಿ ಕರ್ಕೊಂಡು ಬರ್ತಾರೆ. ಅರಣ್ಯ ಭವನದಿಂದ ನೆಕ್ಸ್ಟ್ ಪ್ರೊಸೀಜರು ಅಲ್ಲಿಂದ ಅರಮನೆಗೆ ಸ್ವಾಗತ ಮಾಡುವಂಥದ್ದು. ಇದು ಕೂಡ ಮತ್ತೊಂದು ಇಟ್ಸ್ ಅ ಬಿಗ್ ಇವೆಂಟ್ ಅಂತ ಹೇಳ್ಬೋದು. ಅಂದರೆ ಅದು ಕೂಡ ಒಂದು ಗ್ರ್ಯಾಂಡ್ ಇವೆಂಟ್ ಆಗಿ ಪರಿಗಣನೆ ಆಗುತ್ತೆ. ಸೊ 1 or 2 days ಆಫ್ ರೆಸ್ಟ್ ಏನಿರುತ್ತೆ ಅರಣ್ಯ ಭವನದಲ್ಲಿ, ಅದಾದಮೇಲೆ ಅಲ್ಲೂ ಕೂಡ ಒಂದು ಸಣ್ಣದಾದಂಥ ಒಂದು ಪೂಜೆಯನ್ನು ಮತ್ತೆ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ಒಂದು ಪೂಜೆಯನ್ನು ಮಾಡಿ ತದನಂತರ ಅಶೋಕಪುರಂನ ಅರಣ್ಯ ಭವನದಿಂದ ಕಳಿಸ್ಕೊಡುವಂಥದ್ದು. ಸೊ ಮೈಸೂರಿನ ಒಂದಷ್ಟು ಬೀದಿಗಳಲ್ಲಿ ಎಲ್ಲರೂ ಮೈಸೂರಿಗರಿಗೆ ಒಂದು ಹಬ್ಬ ಏನು ಅಂತಂದರೆ ಅಲ್ಲಿಂದನೇ ಆ್ಯಕ್ಚುಲಿ ನಾವು ಪ್ರೊಸೆಷನ್ಸ್ ನೋಡೋದಕ್ಕೆ ಒಂಥರ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಯಾಕೆಂತಂದರೆ ನಮ್ಮ ಆನೆಗಳೆಲ್ಲ ಅಷ್ಟು ಚೆನ್ನಾಗಿ ಸಿಂಗಾರ ಆಗಿರ್ತವೆ. ಸೊ ನಮಗೆ ಆಲ್ಮೋಸ್ಟ್ ದಸರಾದಲ್ಲಿ ಯಾವ ರೀತಿ ಅವುಗಳನ್ನು ನೋಡ್ತೀವಿ ಅಂದರೆ ಅದ್ರ ಮೇಲೆ ಹಾಕುವಂಥ ಒಂದು ರಾಜಮನೆತನದ ಏನು ಚಿಹ್ನೆ ಏನಿರುತ್ತೆ, ರಾಜಮನೆತನದ ಚಿಹ್ನೆ ಏನಿರುತ್ತೆ ಅದರ ಒಂದು ಶಾಲ್ಗಳಾಗಿರ್ಬೋದು, ಅದಕ್ಕೆ ಹಾಕುವಂಥ ಏನು ದಂತಗಳಿಗೆ ಹಾಕುವಂಥದ್ದಾಗಿರ್ಬೋದು, ಈ ಎಲ್ಲ ಆ ಜ್ಯುವೆಲ್ರೀಸನ್ನು ಹಾಕೊಂಡು ನಮ್ಮ ಆನೆಗಳನ್ನು ನೋಡೋದೇ ಬಹಳಷ್ಟು ಸಂಭ್ರಮ ಅಂತ ಹೇಳ್ಬೋದು. ಅರಮನೆಯ ಜಯಮಾರ್ತಾಂಡ ಗೇಟ್ ಯಾರಿಗೆ ತಾನೇ ಗೊತ್ತಿಲ್ಲ, ಅಂದರೆ ಅರಮನೆಯ ಫ್ರಂಟ್ ವ್ಯೂ ಅನ್ನು ನೋಡುವಂಥ ಜಾಗ. ಎಷ್ಟೋ ಜನ ಟೂರಿಸ್ಟ್ಗಳು ಅಲ್ಲಿ ಬಂದು ನಿಂತು ಒಳಗಡೆ ಹೋಗ್ಲಿಕ್ಕಂತೂ ಸಾಧ್ಯ ಆಗಲ್ಲ, ಹೊರಗಡೆಯಿಂದ ಫೋಟೋ ತಗೊಳ್ತಾರೆ. ಆದರೆ ಅದು ಈ ಒಂದು ಸಮಯದಲ್ಲಿ ಮಾತ್ರ ಬಾಗಿಲವನ್ನು ತೆರೆಯೋದು, ಅಂದರೆ ಆ ಒಂದು ದ್ವಾರವನ್ನು ತೆಗೆಯುವಂಥದ್ದು. ಅದೇ ಸ್ಪೆಷಲ್ ಎಂಟ್ರಿ ಫಾರ್ ಅವರ್ ದಸರಾ ಎಲಿಫೆಂಟ್ಸ್. ಅಂದರೆ
ನಮ್ಮ ಆನೆಗಳಿಗೆ ಬಂದಂಥ ಸಂದರ್ಭದಲ್ಲಿ ಮಾತ್ರ ಅದಕ್ಕೆ ಸ್ವಾಗತವನ್ನು ಮಾಡುವಂಥ ನಿಟ್ಟಿನಲ್ಲಿ ಜೈಮಾರ್ತಾಂಡ ದ್ವಾರವನ್ನು ತೆಗೆಯುವಂಥದ್ದು. ಅಂದರೆ ಮೊದಲನೇ ಹಂತದಲ್ಲಿ ಬಂದಂಥ 9 ಆನೆಗಳಿಗೆ ಮತ್ತು 2ನೇ ಹಂತದಲ್ಲಿ ಬಂದಂಥ 5 ಆನೆಗಳಿಗೆ ಅಂಥ ಸಂದರ್ಭದಲ್ಲಿ ಈ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅರಮನೆಗೆ ಎಂಟ್ರಿಯನ್ನು ಕೊಡುವಂಥದ್ದು ಈ ಒಂದು ಜೈಮಾರ್ತಾಂಡ ದ್ವಾರದಿಂದ ಇರುತ್ತೆ. ಹಾಗೆ ಅವತ್ತು ಮತ್ತೊಂದು ವೈಶಿಷ್ಟ್ಯತೆ ಏನು ಅಂತಂದರೆ, ಇದು ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಏನು ರಾಜಮನೆತನದಿಂದ ಪ್ರಾರಂಭ ಆದಂಥ ದಸರಾ ಹಬ್ಬವನ್ನು ನಾಡಹಬ್ಬ ದಸರಾ ಅಂತ ಗಣನೆಗೆ ತಗೊಂಡು ಸರ್ಕಾರ ಈ ದಸರಾವನ್ನು ಆಚರಣೆ ಮಾಡ್ತಾ ಇದ್ರು ಕೂಡ ಈ ಸಂದರ್ಭದಲ್ಲಿ ರಾಜಮನೆತನ ಮತ್ತು ಸರ್ಕಾರ ಒಟ್ಟಿಗೆ ಸೇರಿ ಒಗ್ಗೂಡಿ ಆನೆಗಳನ್ನು ಅರಮನೆಗೆ ಬರಮಾಡ್ಕೊಳ್ಳುವಂಥದ್ದು. ಇಲ್ಲಿ ನಮಗೆ ಇಂಡಿಕೇಟ್ ಮಾಡುವಂಥದ್ದು ಏನು ಅಂತಂದರೆ, ನಾವು ರಾಜಮನೆತನದಿಂದ ಕೂಡ ಹಬ್ಬವನ್ನು ಆಚರಣೆ ಮಾಡ್ತಾ ಇರುವಂಥದ್ದು, ಸರ್ಕಾರದಿಂದ ಕೂಡ ಹಬ್ಬವನ್ನು ಆಚರಣೆ ಮಾಡ್ತಾ ಇರೋದು. ಸೊ ಇಬ್ಬರು ಒಳಗೊಂಡಂತೆ ಈ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಪ್ರತಿಯೊಬ್ಬ ಮೈಸೂರಿಗನಿಗೂ ಕೂಡ ಇದು ಒಂದು ಹೆಮ್ಮೆ. ಯಾಕೆಂದರೆ ಇನ್ನೂ ಕೂಡ ನಾವು ರಾಜಮನೆತನವನ್ನು ಆ ರೀತಿ ನಾವು ಕೂಡ ಗೌರವಿಸ್ತೇವೆ. ಸೊ ಅವರು ಕೂಡ ಒಗ್ಗೂಡಿ ಆನೆಗಳನ್ನು ಬರಮಾಡ್ಕೊಳ್ಳುವಂಥದ್ದು. ಇದಾದಮೇಲೆ ನಮಗೆ ಗೊತ್ತಿರೋ ಹಾಗೆ ಆನೆಗಳು ಬಂದು ಅರಮನೆಯಲ್ಲಿ ಅದರದೇ ಆದಂಥ ಒಂದು ಸಣ್ಣ ಕ್ಯಾಂಪು ಪ್ರತಿ ವರ್ಷ ಏನು ಸಿದ್ಧವಾಗುತ್ತೆ, ಇಲ್ಲಿ ದ ಒರಿಜಿನಲ್ ಟ್ರೈನಿಂಗ್ ಸ್ಟಾರ್ಟ್ಸ್ ಅಂತ ಹೇಳ್ಬೋದು. ಅಂದರೆ ಆಲ್ಮೋಸ್ಟ್ 2 ತಿಂಗಳು ಮುಂಚೆ ಬರುವಂಥ ನಮ್ಮ ಆನೆಗಳಿಗೆ ಆಗ ಸ್ಪೆಷಲ್ ರೇಷನಿಂದ ಹಿಡಿದು ತಾಲೀಮನ್ನು ಪ್ರಾರಂಭ ಮಾಡುವಂಥದ್ದು. ಸೊ ದ ಒರಿಜಿನಲ್ ಗೇಮ್ ಸ್ಟಾರ್ಟ್ಸ್ ದೇರ್ ಅಂತ ಹೇಳ್ಬೋದು. ಅಂದರೆ ಪ್ರತಿಯೊಂದು ಮಾವುತ ಕಾವಾಡಿಗನಿಗೂ ಅಲ್ಲಿಂದ ರಿಯಲ್ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ಯಾಕೆಂತಂದರೆ ಅವ್ನು ಕ್ಯಾಂಪ್ನಲ್ಲಿ ಸಾಕಷ್ಟು ಟ್ರೈನ್ ಮಾಡಿರ್ಬೋದು. ಅಂದರೆ ನಮ್ಮ ಆನೆ ಸೆಲೆಕ್ಷನ್ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಅವ್ನು ತುಂಬಾ ಏನು ಟ್ರೈನ್ ಮಾಡಿರ್ತಾನೆ. ಆದರೆ ದ ಎಕ್ಸಾಕ್ಟ್ ಟ್ರೈನಿಂಗ್ ಏನಿರುತ್ತೆ ಅದು ಅರಮನೆಗೆ ಬಂದ ನಂತರವೇ ಆಗುವಂಥದ್ದು. ಯಾಕಂದರೆ ನಿಮ್ಗೆಲ್ರಿಗೂ ನಾವು ಪ್ರತಿ ಸಲ ಹೇಳ್ತಿರ್ತೀವಿ ಆನೆ ಬಿಹೇವಿಯರ್ ಇಸ್ ಅನ್ಪ್ರಿಡಿಕ್ಟಬಲ್ ಅಂತ. ಅಂದರೆ ಆನೆ ತುಂಬ ಸೌಮ್ಯವಾಗಿರ್ಬೋದು ಕ್ಯಾಂಪ್ನಲ್ಲಿ, ಇಲ್ಲಿಗೆ ಬಂದಿದ ತಕ್ಷಣ ಟ್ರಿಗರ್ ಆಗ್ಬೋದು. ಯಾಕೆ ಅಂತಂದರೆ ಇಲ್ಲಿಯ ವಾತಾವರಣ ಬೇರೆ ಇರುತ್ತೆ ಮತ್ತು ರೋಡ್ನಲ್ಲಿ ತಾಲೀಮ್ ನಡೆಸಬೇಕಾಗುತ್ತೆ. ಎಗೇನ್ ಕೆಲವು ಆನೆಗಳು ಏನಂತಂದರೆ ಕ್ಯಾಂಪ್ನಲ್ಲಿ ಸ್ವಲ್ಪ ರಗಡಾಗಿರ್ಬೋದು, ಇಲ್ಲಿ ಬಂದಿದ ತಕ್ಷಣ ತುಂಬ ಸಾಫ್ಟ್ ಆಗಿಬಿಡ್ತವೆ. ಆಮೇಲೆ ಕೆಲವು ಆನೆಗಳಂತೂ ನಾವು ಎಕ್ಸ್ಪೆಕ್ಟೇ ಮಾಡಿರೋಕ್ಕಾಗಿಲ್ಲ ಅಷ್ಟು ಅದ್ಭುತವಾಗಿ ತಾಲೀಮ್ಗಳಲ್ಲಿ ಭಾಗವಹಿಸುವಂಥದ್ದು. ಈ ಥರ ಆನೆಗಳನ್ನು ಟ್ರೈನ್ ಮಾಡುವಂಥ ಪ್ರೊಸೀಜರ್ ಏನಿದೆಯಲ್ಲ ಈ 2 ತಿಂಗಳು ನಡೀತಾ ಹೋಗುತ್ತೆ. ಇದರಲ್ಲಿ ನಮಗೆ ಆನೆಗಳನ್ನು ನೋಡೋದೇ ಒಂದು ಚಂದ. ಸೊ ಮೈಸೂರಿಗರಿಗೆ ಏನು ದಸರಾದ ಫೈನಲ್ ಡೇ ಮಾತ್ರ ಹಬ್ಬ ಅಲ್ಲ, ಈ 2 ತಿಂಗಳು ಹಬ್ಬ ನಡೆಯುತ್ತೆ. ಅದು ದಿನದ 2 ಬಾರಿ ಬೆಳಗ್ಗೆ ಮತ್ತು ಸಂಜೆ 2 ಟೈಮು ತಾಲೀಮ್ ನಡೆಯುತ್ತೆ. ಸೊ ಮತ್ತೊಂದು ಸಲ ಏನು ರಿಕ್ವೆಸ್ಟ್ ಮಾಡೋದು ಅಂತಂದರೆ, ನಮಗೆ ಕಳೆದ ಬಾರಿ ದಸರಾ ಏನಿತ್ತಲ್ಲ 2025ರ ದಸರಾ, ಇಟ್ ಈಸ್ ಲೈಕ್ ಅರಣ್ಯ ಇಲಾಖೆಗೆ ಇಟ್ ವಾಸ್ ಅ ಬಿಗ್ ಟಾಸ್ಕ್ ಅಂತ ಹೇಳ್ಬೋದು. ಯಾಕಂದರೆ ಜನನ ಕಂಟ್ರೋಲ್ ಮಾಡೋದೇ ತುಂಬ ದೊಡ್ಡ ರಿಸ್ಕ್ ಆಗಿಬಿಟ್ಟಿತ್ತು. ಸೊ ಈ ಬಾರಿ ಕೂಡ ಬಹುಶಃ ಆ್ಯಸ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಓದ್ಸಲಿ ಏನಿತ್ತು ಅದಕ್ಕಿಂತ ಡಬಲ್ ಜಾಸ್ತಿ ಆಗೇ ಆಗುತ್ತೆ. ಆ್ಯಸ್ ಬಿಕಾಸ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟು. ಸೊ ಆನೆ ಇಂಥ ಟೈಮ್ಗೆ ತಾಲೀಮ್ ಬರುತ್ತೆ, ಇಂಥ ಟೈಮ್ಗೆ ಹೋಗುತ್ತೆ, ಇಂಥ ಟೈಮ್ನಲ್ಲೇ ರೋಡಿಂದ ನಡ್ಕೊಂಡು ಹೋಗುತ್ತೆ. ಅಂದರೆ ಮುಂಚೆ ಎಲ್ಲ ಎಲ್ಲೋ ಒಂದಷ್ಟು ಜನ ಬಂದು ನೋಡ್ತಿದ್ರು. ಅದ್ರದ್ದು ನೆಕ್ಸ್ಟು ಏನೋ ಬೆಳವಣಿಗೆ ಅಂತಂದರೆ ಮೈಸೂರಿಗರು ಬಂದು ನೋಡ್ತಾ ಇದ್ರು. ಈಗ ಅದರ ನೆಕ್ಸ್ಟ್ ಬೆಳವಣಿಗೆ ಅಂದರೆ ಬೇರೆ ಬೇರೆ ಊರಿಂದ ಟೈಮ್ನ ಪ್ಲ್ಯಾನ್ ಮಾಡ್ಕೊಂಡು ಬಂದು ಆ ಟೈಮಿಗೆ ನಿಂತ್ಕೊಂಡು ತಮ್ಮ ಮಕ್ಕಳಿಗೆ ಅಥವಾ ತಮ್ಮ ಫ್ಯಾಮಿಲಿಗೆ ಆನೆಗಳ ತಾಲೀಮನ್ನ ತೋರಿಸ್ತಾ ಇದ್ದಾರೆ. ಬಿಕಾಸ್ ದಸರಾ ದಿನ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಮುಂಚಿತವಾಗೇ ನೋಡ್ಬಿಡೋಣ ಅಂತ. ಬಟ್ ಇದರಲ್ಲಿ ನಮಗೆ ಖಂಡಿತವಾಗ್ಲೂ ಏನು ಖುಷಿ ಅಂತಂದರೆ, ನೀವೆಲ್ಲರೂ ಬರ್ತೀರಾ ಮೈಸೂರಿನ ದಸರಾ ಆನೆಗಳನ್ನು ನೋಡ್ತೀರಾ, ಆದರೆ ಇದರಲ್ಲಿ ಯಾವುದೇ ಥರ ತೊಂದರೆ ಆಗದೇ ಇರೋ ಹಾಗೆ ನಿಮ್ಮ ಮಕ್ಕಳನ್ನು ನೀವುಗಳು ಎಲ್ಲ ಸೇಫೆಸ್ಟ್ ಆಗಿದ್ದು, ಎಷ್ಟು ಡಿಸ್ಟೆನ್ಸನ್ನು ಇಲಾಖೆಯಿಂದ ಆಗಿರ್ಬೋದು, ಅಥವಾ ಇದು ನಾವು ಬರೀ ಅರಣ್ಯ ಇಲಾಖೆದು ಮಾತ್ರ ರೆಸ್ಪಾನ್ಸಿಬಿಲಿಟಿ ಇರೋಲ್ಲ, ಟ್ರಾಫಿಕ್ ಪೊಲೀಸು, ಸಿವಿಲ್ ಪೊಲೀಸು ಎಲ್ಲರೂ ಇನ್ವಾಲ್ವ್ ಆಗಿರ್ತಾರೆ ಇದರಲ್ಲಿ. ಯಾಕಂತಂದರೆ ಇಟ್ಸ್ ಲೈಕ್ ನಮ್ಮ ಜನರದು ಏನು ಸೇಫ್ಟಿ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಅವರ ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ ಅದನ್ನು ಫಾಲೋ ಮಾಡಿಕೊಂಡು ಪ್ರತಿಯೊಬ್ಬರು ಆ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ಆನೆಗಳನ್ನು ನೋಡ್ಕೊಂಡು ಹೋದರೆ, ಸೊ ನಾವು ಹಬ್ಬ ಆಚರಿಸ್ತೀವಿ, ನೀವು ಹಬ್ಬ ಆಚರಿಸ್ತೀರಾ, ಎಲ್ಲರೂ ಒಟ್ಟಿಗೆ ನಾವು ಆನೆಗಳನ್ನು ಬರಮಾಡಿಕೊಂಡು ಈ ಸೆಲೆಬ್ರೇಷನನ್ನು 60 ಡೇಸ್ ಮೈಸೂರಿನಲ್ಲಿ ಮಾಡ್ಬೋದು. ಸೊ ನಮಗಂತೂ ತುಂಬ ಎಕ್ಸೈಟೆಡ್ ಆಗಿದೆ. ಬಿಕಾಸ್ ಈಗ ಆಲ್ರೆಡಿ ಗಜಪಯಣ ಡೇಟ್ ಅನೌನ್ಸ್ ಆಗಿದೆ 26th August. ಸೊ ಇದಕ್ಕೂ ಕೂಡ ಈಗ ಆಲ್ರೆಡಿ ಜನ ಪ್ಲ್ಯಾನ್ ಮಾಡ್ಕೊಂಡು ಬಿಟ್ಟಿರ್ತಾರೆ ವೀರನ ಸಳಿಗೆ ಹೋಗೋಣ ಅಂತ. ಬಟ್ ಮತ್ತೊಂದ್ಸಲಿ ನಾನು ನಿಮ್ಗೆಲ್ರಿಗೂ ಏನು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ, ಅಲ್ಲಿ ತುಂಬಾ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಜನ ಸುಮ್ಮನೆ ನಾನು ಬರ್ತೀನಿ ಅಂತ ಬಂದು ನೋಡ್ತೀನಿ ಅಂತಂದರೆ ಅಲ್ಲಿ ನಿಮಗೆ ತುಂಬ ಪ್ರಾಬ್ಲಮ್ ಆಗಬಹುದು. ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡು ನೀವು ಬರಬೇಕಾ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ.
ವೆಲ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಉದ್ದೇಶ ನಿಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿದೆ. ಸೊ ಹೂ ಇಸ್ ಅಂಬಾರಿ ಎಲಿಫೆಂಟ್ ಅನ್ನುವಂಥ ಪ್ರಶ್ನೆಗೆ ನಮ್ಮೆಲ್ಲರಿಗೂ ಉತ್ತರ ಸಿಕ್ಕಾಯಿತು. ಸೊ ಇನ್ನು ನೆಕ್ಸ್ಟ್ ದಿನಗಳಲ್ಲಿ ಏನು ಅಂತಂದರೆ, ನಮ್ಮ ಆನೆಗಳೆಲ್ಲ ಯಾವ ರೀತಿ ಪರ್ಫಾರ್ಮ್ ಮಾಡ್ತವೆ ಮತ್ತು ಹೇಗೆಲ್ಲ ತಯಾರಿಯನ್ನು ಮಾಡ್ಕೋತವೆ, ಈ ನೆಕ್ಸ್ಟ್ ಫೈಟ್ ಸ್ಟಾರ್ಟ್ ಆಗೋದು ಯಾವ ಆನೆ ಎಷ್ಟು ತೂಕ ಬರುತ್ತೆ ಅಂತ ಫಸ್ಟ್ ದಿನದಿಂದನೇ ಅದು ಸ್ಟಾರ್ಟ್ ಆಗುತ್ತೆ. ಸೊ ಲಾಸ್ಟ್ ಟೈಮು ದ ಮ್ಯಾಸಿವ್ ವೆಯ್ಟ್ ವಾಸ್ ಸುಗ್ರೀವ. ಸೊ ಜನ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿರಲಿಲ್ಲ. ಎಲ್ಲ ಆನೆಗಳನ್ನು ಬೀಟ್ ಮಾಡಿ ಸುಗ್ರೀವ ಒಂದು ಹೈಯೆಸ್ಟ್ ವೆಯ್ಟ್ ಅಂದರೆ ಒಂದು ದೇಹ ತೂಕವನ್ನು ಮಾಡ್ಕೊಂಡಿದ್ದ. ಸೊ ಆ್ಯಕ್ಚುಲಿ ಎಗೇನ್ ಇದನ್ನು ಇನ್ನೊಂದು ಸಲ ನಾನು ಕ್ಲಾರಿಫಿಕೇಷನ್ ಕೊಡ್ತೀನಿ. ಯಾವುದೇ ಆನೆಗಳು ತನ್ನ ದೇಹದ ತೂಕದ ಮೇಲೆ ಅದರ ಸಾಮರ್ಥ್ಯವನ್ನು ಹೊಂದಿರಲ್ಲ. ಅಂದರೆ ದಪ್ಪಕ್ಕಿರೋನಿಗೆ ಜಾಸ್ತಿ ತೂಕ ಹೊರಕ್ಕಾಗುತ್ತೆ, ಸಣ್ಣಕ್ಕಿರೋನಿಗೆ ಕಮ್ಮಿ ತೂಕ ಹೊರಕ್ಕಾಗುತ್ತೆ ಅಂತ ನಾವು ಹೇಗೆ ಮನುಷ್ಯನಲ್ಲಿ ಹೇಳೋಕ್ಕಾಗಲ್ವೋ, ಲೈಕ್ ವೈಸ್ ತುಂಬ ದಪ್ಪ ಇದ್ದ ತಕ್ಷಣ ಅದು ತುಂಬ ಒಳ್ಳೆ ಆನೆ, ಸ್ವಲ್ಪ ಸಣ್ಣ ಇದೆ ಅಂದಿದ ತಕ್ಷಣ ಈ ಆನೆ ಕೆಟ್ಟೋಗಿರೋ ಆನೆ ಅಂತ ನಾವು ಹೇಳಕ್ಕೆ ಬರಲ್ಲ. ಬಟ್ ಈ ವೆಯ್ಟ್ಸ್ ಏನು ಅಂತಂದರೆ, ಆನೆಗಳು ಯಾವ ರೀತಿ ಹೆಲ್ದಿಯಾಗಿದ್ದಾವೆ ಮತ್ತು ಹೆಲ್ದಿಯಾಗಿ ಅದು ಸ್ಪೆಷಲ್ ರೇಷನನ್ನು ತಿಂತಾ ಇದ್ದಾವೆ, ಇದ್ರ ಮೇಲೆ ವೆಯ್ಟ್ಸ್ಗಳು ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಅರಣ್ಯ ಇಲಾಖೆ ಈ ವೆಯ್ಟನ್ನು ಏನಕ್ಕೆ ಮಾಡ್ತಾರೆ ಅಂತಂದರೆ, ಅದರ ಉದ್ದೇಶ ಕೂಡ ಒಂದೇ. ಏನು ಕ್ಯಾಂಪ್ಗಳಿಂದ ಅರಮನೆಗೆ ಬಂದಾಗ ಅಂದರೆ ಅದು ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ಟಾಗ ಅದರದ್ದು ವೆಯ್ಟ್ಸ್ ನೋಡ್ತಾರೆ. ಮತ್ತು ಈ 2 ಮಂತ್ಸಲ್ಲಿ ಅವಕ್ಕೆ ತುಂಬ ಸ್ಪೆಷಲ್ ರೇಷನ್ಸ್, ಅಂದರೆ ಅವು ನಾರ್ಮಲಿ ಕ್ಯಾಂಪ್ನಲ್ಲಿ ಈ ಥರದ ಒಂದು ಊಟಗಳನ್ನು, ಅಂದರೆ ಆ ಒಂದು ದವಸ ಧಾನ್ಯಗಳನ್ನು ಅವು ತಿನ್ನಲಿಕ್ಕೆ ಸಾಧ್ಯ ಇರಲ್ಲ. ಯಾಕಂದರೆ ಕಾಡಿನಲ್ಲಿರುವಂಥ ಸೊಪ್ಪುಗಳನ್ನು, ಮೇವುಗಳನ್ನು ತಿಂದಿರುವಂಥದ್ದು. ಮತ್ತು ಕ್ಯಾಂಪ್ನಲ್ಲೂ ಕೂಡ ಬೇಸಿಕ್ಕಾಗಿ ಏನೇನು ಬೇಕು, ಹುರುಳಿ ಬೇಕು, ಮತ್ತು ರಾಗಿ ಬೇಕು, ಭತ್ತ ಬೇಕು, ಬೆಲ್ಲ ಬೇಕು, ಇಂಥದ್ದು ಒಂದಷ್ಟು ತಿನ್ನಿಸಿರ್ತಾರೆ. ಇಲ್ಲಿ ಬಂದಾಗ ಅದಕ್ಕೆ ಬೆಣ್ಣೆ, ತುಪ್ಪ ಹೀಗೆಲ್ಲ ಸಾಕಷ್ಟು ಸ್ಪೆಷಲ್ ರೇಷನನ್ನು ಕೊಟ್ಟಾಗ ಅದರ ವೆಯ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಈ ಒಂದು ಸ್ಪೆಷಲ್ ರೇಷನನ್ನು ಕೊಡುವಂಥ ಉದ್ದೇಶನೂ ಇಷ್ಟೇ. 2 ತಿಂಗಳು ಅವಕ್ಕೆ ಪ್ರತಿನಿತ್ಯ ತಾಲೀಮನ್ನು ಮಾಡಿಸುವಂಥದ್ದು, ಇದಕ್ಕೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ಬರಲಿ ಅಂತ. ಸೊ ಈಗ ಮತ್ತೊಂದು ಸಲ ನಾನು ಕ್ಲಾರಿಫೈ ಮಾಡಿದ್ದೇನು ಅಂತಂದರೆ, ಯಾವ ಆನೆ ಎಷ್ಟು ತೂಕ ಇದೆ ಅನ್ನೋದ್ರ ಮೇಲೆ ಅದರ ಸಾಮರ್ಥ್ಯನ ನಾವು ಗೇಜ್ ಮಾಡೋಕ್ಕಾಗಲ್ಲ ಅಂತ. ಸೊ ಇನ್ನು ನೆಕ್ಸ್ಟ್ ದಿನಗಳಲ್ಲಿ ಈ ಒಂದು ಕಾಂಪಿಟೇಷನ್ ಇದೆ, ಯಾವ ಆನೆ ಎಷ್ಟು ಬರುತ್ತೆ ಅಂತ. ಸೊ ಲೆಟ್ಸ್ ವೇಟ್ ಫಾರ್ ದಟ್ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಇಷ್ಟ ಆಗಿದ್ರೆ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಸ್ ಐಮ್ ಕೀಪ್ ಸೇಯಿಂಗ್ ದಟ್ ವಿ ಆರ್ ಕ್ಲೋಸಿಂಗ್ ಟು 1 lakh ಸಬ್ಸ್ಕ್ರೈಬರ್ಸ್ನ ಕ್ಲೋಸ್ ಮಾಡೋಕ್ಕೆ ಅಂತ ಇದ್ದೀವಿ. ಈ ಒಂದು ವರ್ಷದಲ್ಲಿ ಅದನ್ನು ಮಾಡ್ತೀವಿ ಅನ್ನುವಂಥ ಭರವಸೆ ಜೊತೆಗೆ, ಇನ್ನು ನಿಮಗೇನಾದರೂ ಯಾವುದಾದ್ರು ಸ್ಪೆಷಲ್ ಕಂಟೆಂಟ್ಸ್ ಬೇಕಿದೆ, ಅಥವಾ ಈ ಒಂದು ಟಾಪಿಕನ್ನು ನೀವು ಕವರ್ ಮಾಡಿ, ಅಥವಾ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೀವು ಅದ್ರ ಬಗ್ಗೆ ಸ್ವಲ್ಪ ವಿಚಾರ ತಿಳ್ಕೊಂಡು ನಮಗೆ ತಿಳಿಸ್ಕೊಡಿ ಅನ್ನೋಂಥದ್ದಿದ್ರೆ ನಮಗೆ ಅದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ಮತ್ತೊಂದು ಸಲ ನಮಗೆ ಯಾರೆಲ್ಲ ಪಾಸಿಟಿವ್ ರೆಸ್ಪಾಂಡ್ ಮಾಡಿ ಪಾಸಿಟಿವ್ ಕಮೆಂಟ್ಸನ್ನು ಕೊಟ್ಟಿದ್ದೀರಾ, ಐ ಆಮ್ ಸೋ ಗ್ಲ್ಯಾಡ್. ಥ್ಯಾಂಕ್ ಯು ಸೋ ಮಚ್. ಇದೇ ಥರ MC ಕೌಸಲ್ಯ ಯೂಟ್ಯೂಬ್ ಚಾನಲ್ ಮೇಲೆ ಸದಾ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ, ದಿಸ್ ಇಸ್ MC ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ, ಬಾಯ್.